ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಭಗವತಿ ಶ್ರೀ ರಾಜರಾಜೇಶ್ವರಿ ನಮಃ. ಲಕ್ಷ್ಮೀನಾರಾಯಣಾಭ್ಯನ್ಮಃ, ವಾಣಿ ವಿಶ್ವನಾಥಾಭ್ಯನ್ಮಃ, ಶುಚಿ ಪುರಂದರಾಭ್ಯನ್ಮಃ, ಅರುಂಧತಿ ವಸಿಷ್ಠಾಭ್ಯನ್ಮಃ, ಸೀತಾರಾಮಾಭ್ಯ ನಮಃ, ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ, ಲಕ್ಷ್ಮೀ ನಾರಸಿಂಹಾಯ ನಮಃ. ಭಗವಂತ ಕಾಪಾಡಪ್ಪ. ಓಂ ನಮಃ ಶಿವಾಯ. ಓಂ ನಮೋ ನಾರಾಯಣಾಯ. ಭಗವತಿ ಶ್ರೀರಾಜರಾಜೇಶ್ವರಿ. ಶ್ರೀ ಹೇ ವಿಳಂಬಿನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ 12/4/2017 ಬುಧವಾರ ಪ್ರತಿಪತ್ ಸ್ವಾತಿ ನಕ್ಷತ್ರ. ಸ್ವಾತಿ ನಕ್ಷತ್ರ ಇವತ್ತು ಬುಧವಾರ. ಸ್ವಾತಿ ನಕ್ಷತ್ರ ಮಹಾವಿಷ್ಣುವಿನ ವಾರ. ಅಂದರೆ ಬುಧವಾರ ಅಂದಾಗ ಮಹಾವಿಷ್ಣುವಿನ ವಾರ ಅದೆಲ್ಲರಿಗೂ ತಿಳಿದಿರುವಂತಹ ವಿಚಾರ. ಸ್ವಾಮಿಗೆ ಮಹಾವಿಷ್ಣುವಿಗೆ ಒಂದೆರಡು ತುಳಸಿ ದಳದಿಂದ ಪ್ರಾರ್ಥನೆ ಮಾಡಿ ನಿತ್ಯ ಕರ್ಮಾನುಷ್ಠಾನಗಳನ್ನು, ಪ್ರತಿನಿತ್ಯದ ಕಾಯಕಕ್ಕಾಗಿ, ಜೀವನೋಪಾಯಕ್ಕಾಗಿ ಮಾಡುವಂತಹ ಕೈಂಕರ್ಯಗಳನ್ನು ಕ್ರಮಬದ್ಧವಾಗಿ ಮಾಡಿ ಪ್ರತಿದಿನಕ್ಕೂ ಇವತ್ತಿಗೂ ಒಂದಷ್ಟು ವಿಶೇಷತೆಗಳನ್ನು ನೋಡಬೇಕಾದಂತಹ ದಿನ. ಕಾರಣ ಇವತ್ತಿನ ನಕ್ಷತ್ರ ಫಲ ಆಗಿದೆ, ಇವತ್ತಿನ ದಿನಚರಿ ಆಗಿದೆ, ಜೊತೆಗೆ ವಿಶೇಷವಾಗಿರತಕ್ಕಂತಹ ದಿನ. ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ, ಅದರಲ್ಲೂ ನಮ್ಮ ಭಾರತ ದೇಶದಲ್ಲಿ ಒಂದೊಂದು ದಿನವೂ ಸಹಿತ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ದಿನ. ಪ್ರತಿದಿನ, ಪ್ರತಿ ಕಾಲ, ಪ್ರತಿ ಮುಹೂರ್ತ, ಪ್ರತಿ ವಿಗಳಿಗೆ ಸಹಿತ ಅದು ಶುಭವೇ. ಆದರೆ ಆ ಶುಭವನ್ನು ಶುಭವಾಗಿ ನಾವು ಮಾಡಿಕೊಳ್ಬೇಕಾದ್ರೆ ನಮ್ಮ ಮನಸ್ಸಿನ ಸ್ಥಿತಿನ ಕ್ರಮಬದ್ಧವಾಗಿ ಇಟ್ಕೊಳ್ಬೇಕು. ಸಾಧ್ಯವಾದಷ್ಟು ಎಲ್ಲ ಕಾಲಗಳಲ್ಲೂ ಸಹಿತ ಪಾಸಿಟಿವ್ ಆಗಿ ಚಿಂತನೆ ಮಾಡಬೇಕು. ಒಳ್ಳೆಯದಾಗಲಿ ಎಂಬತಕ್ಕಂತಹ ಆ ಒಳ್ಳೆಯದಾಗಲಿ ಅಂತಕ್ಕಂತಹ ಮಾತನ್ನೇ ಹೇಳಬೇಕು. ಯಾವುದೇ ಕಾರಣಕ್ಕೂ ಮರೆತು ಸಹಿತ ಅಥವಾ ಮದಾಂಧರಾಗಿ ಅಥವಾ ನಾವು ಇನ್ನೊಬ್ಬರ ಮನಸ್ಸು ನೋಯಿಸೋಕ್ಕಾಗಿ, ಇನ್ನೊಬ್ಬರ ಮನಸ್ಸಿಗಾಗಲಿ, ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಅಂತ ಹರಸಬೇಕೇ ವಿನಃ ಇನ್ನೊಬ್ಬರಿಗೆ ನೋವಾಗಲಿ, ಇನ್ನೊಬ್ಬರು ತೊಂದರೆ ಆಗಲಿ, ಮತ್ತೊಬ್ಬರು ಹಾಳಾಗಲಿ ಅನ್ನೋ ಮಾತನ್ನು ನಾವು ಹೇಳಬಾರ್ದು. ನಾವು ಬದುಕೋದಕ್ಕೆ ಭಗವಂತ ನಮಗೆ ಹೇಗೆ ಅಣಿ ಮಾಡಿಕೊಟ್ಟಿದ್ದಾನೋ ಹಾಗೆ ಅವ್ರನ್ನೂ ಬದುಕಲಿಕ್ಕೆ ದಾರಿ ಮಾಡಿಕೊಟ್ಟಿದ್ದಾನೆ. ಹಾಗೆ ಇನ್ನೊಬ್ಬ ವ್ಯಕ್ತಿ ಬದುಕೋಕ್ಕೆ ದಾರಿ ಮಾಡಿಕೊಟ್ಟಾಗ ಇನ್ನೊಬ್ಬ ಹಾಳಾಗಲಿ ಅಂತ ಹೇಳೋಕ್ಕೆ ಅಧಿಕಾರ ನಮಗಿಲ್ಲ. ನಾವು ಈ ಮಾತು ಹೇಳಿದ್ದೆ ಆದರೆ ನಮಗೂ ಎದುರುಗಡೆ ಹೇಳೋದಕ್ಕೆ ಇನ್ನೂ 4 ಜನ ಹುಟ್ಕೊಂಡಿರ್ತಾರೆ. ಅದರಿಂದ ಒಳ್ಳೆಯದಾಗಲಿ ಅನ್ನೋ ಮಾತನ್ನು ಹೇಳೋಣ. ಮೇಲಿರ್ತಕ್ಕಂಥ ಅಶ್ವಿನಿ ದೇವತೆಗಳು ಸದಾಕಾಲ ಅಸ್ತು ಅಂತಿರ್ತಾರೆ. ನಾವು ಆಡುವ ಮಾತಿಗೂ ಮೇಲಿರ್ತಕ್ಕಂಥ ಅಶ್ವಿನಿ ದೇವತೆಗಳು ಆಡುವ ಮಾತಿಗೂ ಒಂದೇ ಸರಿಸಮಾನವಾದಂಥ ಆ ಮುಹೂರ್ತಗಳಿಗೆ ಒಂದಾಯಿತು ಅಂದರೆ ಆಡುವ ಮಾತು ಸತ್ಯವಾಗಿಬಿಡುತ್ತೆ. ಆಡುವ ಮಾತು ಸತ್ಯ ಆಯಿತು ಅಂದರೆ ಅದು ಮುಂದೆ ಅದರಿಂದ ಆಗುವಂತಹ ಲಾಭ ನಷ್ಟಗಳು, ಸಮಸ್ಯೆಗಳು, ಬಂದೊದಗುವಂತಹ ಅನಾಹುತಗಳು ಸಾಕಷ್ಟು ಎದುರಾಗುತ್ತೆ. ಅದರಿಂದ ಎಲ್ಲರೂ ಎಲ್ಲ ಕಾಲಕ್ಕೂ ಎಲ್ಲ ಸಮಯದಲ್ಲೂ ಒಳ್ಳೆಯದನ್ನೇ ಬಯಸೋಣ, ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡೋಣ, ಒಳ್ಳೆಯದಾಗಲಿ ಅಂತ ಹರಿಸೋಣ. ಅಂಬಾ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ನಮಸ್ತಸ್ಸೈ ನಮೋ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ನಮಸ್ತಸ್ಸೈ ನಮೋ ನಮಃ. ಭಗವತಿ ಶ್ರೀರಾಜರಾಜೇಶ್ವರಿ ಅಂಬಾ ಮಹಾಲಕ್ಷ್ಮಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶರಭ್ಯಶ್ಚಾರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ಬುಧವಾರದ ಈ ಶುಭ ದಿನ, ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಬೇಕು. ಪ್ರಾರಂಭದಿಂದಲೇ ಮನಸ್ಸಲ್ಲಿ ದ್ವಂದ್ವ ಆಲೋಚನೆಗಳು. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋಣ. ಖಂಡಿತಮ್ಮ. ಭಗವತಿ ಶ್ರೀರಾಜರಾಜೇಶ್ವರಿ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಅಂಬಾ ಮಹಾಲಲಿತಾಂ ಬಾಲಾತ್ ತ್ರಿಪುರಸುಂದರಿ ಜಗದೀಶ್ವರಿ ಜಗನ್ಮಾತೃಕೈ ನಮಃ. ಅಂಬಾಯೇ ನಮಃ. ಜಗದಂಬಿಕಾಯ ನಮಃ. ಶ್ರೀ ವಿಳಂಬಿನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ 13/4/2017 ಗುರುವಾರ ದ್ವಿತೀಯ ವಿಶಾಖ ನಕ್ಷತ್ರ. ಇವತ್ತು ವಿಶಾಖ ನಕ್ಷತ್ರ ಇದೆ. ನಕ್ಷತ್ರಚಾರ ಪ್ರಕಾರ ಚಂದ್ರ ಇರತಕ್ಕಂಥ ಆಸ್ಥಾನ ಹಾಗೂ ಇವತ್ತಿನ ವಿಶೇಷವಾಗಿರತಕ್ಕಂಥ ಈ ಶುಭ ದಿನ. ನಮ್ಮಲ್ಲಿ ಪ್ರತಿದಿನವೂ ಶುಭ ದಿನವೇ. ನಾವು ಮಾಡುವ ಕಾಯಕ ಅಂದರೆ ಯಾವ ಕೆಲಸ ಕಾರ್ಯವನ್ನು ನಾವು ಆಯ್ಕೆ ಮಾಡಿಕೊಂಡಿರ್ತೀವೋ, ಜೀವನೋಪಾಯಕ್ಕಾಗಲಿ, ನಮ್ಮ ವೃತ್ತಿ ಧರ್ಮದಲ್ಲಿರ್ತಕ್ಕಂಥದ್ದಾಗಲಿ ಅಥವಾ ಮಾಡುವ ಕೆಲಸಗಳನ್ನು ಸಾಧ್ಯವಾದಷ್ಟು ಯಶಸ್ಸಿನ ಹಾದಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯವಾದಷ್ಟು ಸನ್ಮಾರ್ಗದತ್ತಿದ್ದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಒಳ್ಳೆಯದರ ಬಗ್ಗೆ ಚಿಂತನೆ ಮಾಡೋದ್ರಿಂದ ಭಗವಂತ ನಮಗೆಲ್ಲ ಒಳ್ಳೆಯದನ್ನೇ ಮಾಡ್ತಾನೆ.
ಅಂತಹ ಒಳ್ಳೆಯ ಕೆಲಸ ಆಗಬೇಕಾದ್ರೆ, ಒಳ್ಳೆಯ ಮನಸ್ಥಿತಿ ನಮಗೆ ಸಿಗಬೇಕಾದ್ರೆ ನಮ್ಮ ಜೀವನದಲ್ಲಿ ನಾವು ಹಾಕುವ ಹೆಜ್ಜೆ ಸಹಿತ ಅಷ್ಟೇ ಪವಿತ್ರವಾಗಿರಬೇಕು, ಅಷ್ಟೇ ನೆಮ್ಮದಿಯುತವಾಗಿರಬೇಕು. ಇನ್ನು ಗ್ರಹಗತಿಗಳು ಸರಿ ಇದ್ದರೆ ಎಲ್ಲವೂ ಸರಿ ಇರುತ್ತೆ. ಗ್ರಹಗತಿಗಳಲ್ಲಿ ಏನಾದ್ರು ವ್ಯತ್ಯಾಸ ಆದರೆ ಮನುಷ್ಯ ಒಬ್ಬ ಒಳ್ಳೆಯ ರಾಜನಿಗೂ ಸಹಿತ ಕಷ್ಟ ಸಂಕಷ್ಟಗಳು ತಪ್ಪಿದ್ದಲ್ಲ. ರಾಜ ರಾಜ್ಯವನ್ನು ಆಳ್ತಾ ಅಲ್ಲಿ ನಿತ್ಯವೂ ಅನುಷ್ಠಾನ, ಪೂಜೆ, ಪುನಸ್ಕಾರ, ದಾನ, ಧರ್ಮ ಎಲ್ಲವನ್ನೂ ಮಾಡುವಂತಹ ರಾಜನಿಗೂ ಸಹಿತ ಒಮ್ಮೆ ಸಮಸ್ಯೆ ಬರುತ್ತೆ, ಕಷ್ಟ ಬರುತ್ತೆ. ಅಂದರೆ ಅದು ಈ ಮಾನವ ಲೋಕದಲ್ಲಿರ್ತಕ್ಕಂಥ, ಅಂದರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ತಮ್ಮ ತಮ್ಮ ಪದವಿಗಳಿರ್ಬೋದಷ್ಟೇ, ತಾವು ಮಾಡ್ತಕ್ಕಂಥ ಕೆಲಸ ಉದ್ಯೋಗದಿಂದ ಅವರ ಸ್ಥಾನಮಾನಗಳಿರ್ಬೋದೇ ಅಷ್ಟೇ. ಆದರೆ ಗ್ರಹಗಳ ಮುಂದೆ, ಆದಿತ್ಯಾದಿ ನವಗ್ರಹಗಳ ಮುಂದೆ ಎಲ್ಲರೂ ಒಂದೇ. ಎಲ್ಲರಿಗೂ ಏನೇನು ಯಾವ್ಯಾವ ಕಾಲದಲ್ಲಿ ಏನು ಕಷ್ಟಗಳು, ಏನು ಸಮಸ್ಯೆಗಳು ಬಂದು ಒದಗ್ಬೋದು, ಆ ಸಮಸ್ಯೆಗಳು ಬಂದು ಒದಗುತ್ತೆ. ಅದನ್ನು ಯಾರೂ ತಪ್ಪಿಸಲಿಕ್ಕಾಗುವುದಿಲ್ಲ. ನಮಸ್ತೆ ಮಹಾಶಕ್ತರ ದೇವತಾಭ್ಯೋ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಭಗವತಿ ಶ್ರೀರಾಜರಾಜೇಶ್ವರಿ ನಮಃ. ಚಕ್ರೇಶ್ವರಿ ಬಾಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಶ್ಚಾರಾಹವೇ ಕೇತವೇ ನಮಃ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗವಂದನಾಂ ಮೃತ್ಯೋನ್ಮುಕ್ಷೀಮಾಮೃತಾತ್. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನೇಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಇವತ್ತು ನಿಮ್ಮ ಮುಂದೆ ರಾಶಿಫಲ ನಾವು ಹೇಳಬೇಕಾದ್ರೂ ಸಹಿತ ಇನ್ನೂ ನನ್ನ ತಲೆಯಲ್ಲಿ ಸಂಪೂರ್ಣವಾದಂತಹ ಆ ತಾಯಿಯ ಜೀವನದ ಕಥೆಯೇ ಹೋಗ್ತಾ ಇದೆ. ಆ ಕಥೆಯಿಂದ, ಆ ಒಂದು ಸಮಸ್ಯೆಯಿಂದ, ಆಕೆ ಹೇಳಿರ್ತಕ್ಕಂತಹ ಆ ನುಡಿಮುತ್ತಗಳಿಂದ ತಾಯಿ ಮಕ್ಕಳಲ್ಲಿರ್ತಕ್ಕಂತಹ ಬಾಂಧವ್ಯ ಏನಾದರೂ ಸಹಿತ ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತ ತಾಯಿ ಹರಿಸ್ತಾಳಲ್ಲ, ಆ ತಾಯಿಯ ಮನಸ್ಸು ಎಂತಹದ್ದು. ನನಗೆ ಇಂಥದ್ದು ಬೇಕು ಅಂಥದ್ದು ಬೇಕು ಅಂತ ಆಲೋಚನೆ ಮಾಡಿದ್ದಲ್ಲ ಅವರು. ಮಕ್ಕಳ ಪ್ರೀತಿ ಬೇಕು ಅಂತ ಅಪೇಕ್ಷೆ ಪಟ್ಟಿದ್ದು. ಅವರಿರೋ ಹತ್ರ ನನ್ನನ್ನು ಇಟ್ಕೊಂಡ್ರೆ ಸಾಕು, ನಾನು ಸಾಯುವಾಗ ಅವ್ರ ಕೈಯಿಂದ ಒಂದು ಉದಾಹರಣೆ ನೀರು ಬಿದ್ದರೆ ಸಾಕು ಅಂತಾರ ತಾಯಿ. ಇನ್ನು ಆ ಇಳಿ ವಯಸ್ಸಲ್ಲಿ ಜರತಾರಿ ಸೀರೆನೋ ಅಥವಾ ಒಳ್ಳೆ ರೇಷ್ಮೆ ಸೀರೆನೋ ಅಥವಾ ಒಂದು ಒಳ್ಳೆ ಸರ ಬೇಕು, ಒಂದು ಓಲೆ ಬೇಕು, ಒಂದು ವಜ್ರದ ಮೂಗುತಿ ಬೇಕು, ಇದು ಯಾವುದು ಕೇಳಿಲ್ಲ. ಅಥವಾ ನಾನು ಅಷ್ಟು ಕಷ್ಟಪಟ್ಟು ಸಾಕಿದ್ದೀನಿ ನನ್ನ ಮಗನ್ನ, ನನಗೆ ಪ್ರತಿ ದಿವಸ ನನ್ನ ನೋಡ್ಕೊಳ್ಬೇಕಾದ್ದು, ನನ್ನನ್ನೇ ರಾಜಮಾತೆ ಥರ ನೋಡ್ಕೋಬೇಕು, ನನ್ನ ಮನೆಗೆ ನನ್ನ ಕೈಲೇ ಬೀರು ಕೀ ಕೊಡಬೇಕು, ನನ್ನ ಕೈಲಿ ಜವಾಬ್ದಾರಿ ಸ್ಥಾನ ಕೊಡಬೇಕು, ನಾನು ಹೇಳ್ದಂಗೆ ನನ್ನ ಸೊಸೆ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ಕೇಳಬೇಕು ಅಂತ ತಾಯಿ ಕೇಳಿಲ್ಲ. ಆ ತಾಯಿ ಅಪೇಕ್ಷೆ ನನ್ನ ಸೊಸೆ, ನನ್ನ ಮಕ್ಕಳು, ಮೊಮ್ಮಕ್ಕಳು ಯಾರ ಬಗ್ಗೆನೂ ಮಾತಾಡಲಿಲ್ಲ. ನನ್ನ ವಯಸ್ಸಾಗಿ ನಾನು ಸಾಯುವ ಕಡೆಗಾಲದಲ್ಲಿ ನನ್ನ ಮಗ ಒಂದು ಉದಾಹರಣೆ ನೀರು ತಂದು ನನ್ನ ಬಾಯಿಗೆ ಬಿಟ್ಬಿಟ್ರೆ ಸಾಕಪ್ಪ, ನಾನು ಪ್ರಾಣ ಬಿಟ್ಬಿಡ್ತೀನಿ. ತುಂಬ ಕಷ್ಟ ಇದೆ. ಆ ಮನನೊಂದು ಮಾತಾಡೋ ಮಾತುಗಳಿದೆಯಲ್ಲ, ಅದನ್ನು ಆಯಾ ಕ್ಷಣಗಳಲ್ಲಿ ಅನುಭವಿಸೋರ್ಗಷ್ಟೇ ಬಾಧೆ ಗೊತ್ತು. ಇರಲಿ, ಯಾರೂ ಸಹಿತ ಇಂಥ ತಪ್ಪು ಮಾಡೋದು ಬೇಡ. ಮಾನವೀಯತೆಯಿಂದ ಉಳಿಸ್ಕೊಳ್ಳೋಣ. ನಾವಿವತ್ತು ಈ ಮಟ್ಟಿಗೆ ಬರಲಿಕ್ಕೆ ಕಾರಣ ಯಾರು ಅಂತ ತಿಳ್ಕೊಳ್ಳೋಣ. ಸ್ವಲ್ಪ ಹಿಂದಿನ ಒಂದು ದಿನಗಳನ್ನು, ಚರಿತ್ರೆಯನ್ನು ಜ್ಞಾಪಿಸ್ಕೊಳ್ಳೋಣ. ಯಾವೊಬ್ಬ ಮನುಷ್ಯ ತನ್ನ ಹಿಂದಿನ ಬಾಲ್ಯವನ್ನು ನೆನೆಸ್ಕೊಳ್ತಾನೋ, ಹಿಂದೆ ತಾನು ಬೆಳೆದು ಬಂದಂಥ ದಾರಿ ತಿಳಿಸ್ಕೊಳ್ತಾನೋ, ಹಿಂದೆ ಅವರ ಈ ಒಂದು ಬದುಕಿಗೆ, ಹಿಂದಿನವರ ಬದುಕು ಏನು ಶ್ರಮ ಇದೆ, ಅವ್ರು ಏನು ಕಷ್ಟಪಟ್ಟಿದ್ದಾರೆ, ಅವ್ರು ಯಾವ ಕಷ್ಟಪಟ್ಟು ಇವತ್ತು ನಮ್ಮ ಈ ಮಟ್ಟಿಗೆ ತಂದಿದ್ದಾರೆ ಅಂತಕ್ಕಂಥದ್ದನ್ನು ಅರ್ಥರೆ ಖಂಡಿತ ಭಗವಂತ ನಿಮಗೆ ಯಾವತ್ತೂ ನಿಮ್ಮ ಜೀವನದಲ್ಲಿ ನೋವಿಲ್ದಂಗೆ ಇರ್ತೀರಿ. ನೀವು ಹೆಚ್ಚೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಶ್ಚಾರಾಹವೇ ಕೇತವೇ ನಮಃ. ಗೌರೀರ್ಮಿಮಾಯಸ್ಥಲಿಲಾ ನಕ್ಷತ್ರಧಿಪದೇನ್ ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದಿ ನವಪದೀಂ ಬಹುಶೀಂ ಸಹಸ್ರಾಕ್ಷರಾಂ ರಮೇವ್ಯೋಮನ್. ಹರಿಂ ಕರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರ್ಣೀಂ ಚ ವರಸದಾಂ ಧೂತಾಂ ತ್ರಿನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಿದ್ರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರಸಂಚಾರಿಣೀಂ ಭಗವತೀಂ ಶ್ರೀರಾಜರಾಜೇಶ್ವರೀಂ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಸಮಸ್ಯೆ ಎಂಬತಕ್ಕಂಥದ್ದು ದೂರ ಮಾಡಿಕೊಂಡು, ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡಿಕೊಂಡು, ಶಾಂತಿಯುತವಾಗಿ ಅಂದುಕೊಂಡ ಕೆಲಸಗಳನ್ನು ಸಾಧನೆ ಮಾಡುವಂತಹ ವಿಶೇಷವಾಗಿರ್ತಕ್ಕಂಥ ದಿನ ಇವತ್ತು.